ನಮ್ಮ ಮನೆಗೆ ಹುಲ್ಲಿನ ಮನೆ ಇತ್ತು ಸರ್. ಹುಲ್ಲಿನ ಮನೆಗೆ ಹಂಚು ಹಾಕಿದೆ ಕ್ಷೇತ್ರದಿಂದ. ಅವರು ಅಪಪ್ರಚಾರ ಮಾಡುವವರು ಮಾಡ್ತಾನೆ ಒಂದು ಕಡೆ ಇರ್ತಾರೆ. ಯಾಕೆಂತ ಹೇಳಿದರೆ ಈ ಪ್ರತಿಭಟನೆಯಲ್ಲೆಲ್ಲ ಮುಂಚೂಣಿಯಲ್ಲಿದ್ದ ನಾಯಕರು ಕೋಟಿ ಮನೆಯನ್ನೆಲ್ಲ ಕಟ್ಟಿದ್ದು. ಹೆಣ್ಣುಮಗಳ ಹೆಸರಿಟ್ಕೊಂಡು ದುಡ್ಡು ಮಾಡಿದವರು ಅನೇಕ ಖಂಡಿತ ಅನೇಕ ಇದ್ದಾರೆ ಸರ್. ಅದರಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರು ಎಲ್ಲ ದುಡ್ಡು ಮಾಡುವವರೇ ಇರುವುದು. ಅದರಲ್ಲಿ ನಾವೆಲ್ಲ ಮೊದಲಿಂದ ನೋಡ್ತಿದ್ದವರು. ಬೈಕ್ಗಳಲ್ಲಿ ಓಡಾಡಿದವರು ಈಗೆಲ್ಲ 2 ಕಾರ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಅವರ ಉದ್ದೇಶ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶನೇ ಅಲ್ಲ. ಅವರದು ನಮ್ಮ ಕಾವಂದರನ್ನು ಒಂದು ತೇಜವಧೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲ. ಮಂಜುನಾಥನೂ ಇಲ್ಲ, ಅಣ್ಣಪ್ಪ ಸ್ವಾಮಿನೂ ಇಲ್ಲ, ನಾವು ದೇವಸ್ಥಾನವನ್ನೇ ಕೆಡವ್ತೀವಿ ಅಂತ ಹೇಳ್ತಾರೆ. ಏನು ಸ್ವಾಮಿ, ಇಷ್ಟು ಭಕ್ತಾದಿಗಳು ಬರುವುದು ಏನಕ್ಕೆ? ದೇವರಿಲ್ಲದೆ ಎಷ್ಟು ಭಕ್ತಾದಿಗಳು ಬರ್ತಾರೆ? ಇನ್ನು ಧರ್ಮ ಒಂದು ವಿಭಜನೆ ಆಗಲಿಕ್ಕೆ ಇಂಥ ವ್ಯಕ್ತಿಗಳೀಗ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಪ್ರಶಾಂತ್. ತಾವೇನು ಕೆಲಸ ಮಾಡ್ತಿದ್ದೀರಿ? ನಾವು ಇಲ್ಲಿ ಶ್ರೀಮುಡಿಯಲ್ಲಿ ಕ್ಷೌರಿಕ ಕೆಲಸ ಮಾಡ್ತೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾವು ಸರಿ ಸುಮಾರು 22 ವರ್ಷದಿಂದ 22 ವರ್ಷದಿಂದ ಕೆಲಸ ಮಾಡ್ತೀವಿ. ಹೇಗಿದೆ ಸರ್ ಇಲ್ಲಿನ ದೇವಸ್ಥಾನದ ವ್ಯವಸ್ಥೆ ಇರಲಿ, ಆಡಳಿತ ಮಂಡಳಿ ಇರಲಿ ಅಥವಾ ಸಿಬ್ಬಂದಿಗಳೇ ಹೇಗಿದೆ? ಇಲ್ಲಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಸರ್. ಮೊದಲಿನ ನಾನು ಸೇರಿ ಸುಮಾರು 22 ವರ್ಷ ಆಯಿತು. ಅಲ್ಲಿ ಇವತ್ತಿನವರೆಗೂ ನನ್ನ ಪ್ರಕಾರ ಯಾವುದೇ ಒಂದು ಇದಿಲ್ಲ, ಎಲ್ಲ ಸ್ವಚ್ಛತವಾಗಿ ಆಗ್ತಾಯಿದೆ ಸರ್. ಇವಾಗ ಕೆಲವೊಂದಿಷ್ಟು ಅಪಪ್ರಚಾರ ನಡೀತಾ ಇದೆಯಲ್ಲ ಸರ್, ಹೊರಗಿಂದ ದೇವಸ್ಥಾನದಲ್ಲಿ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಅಥವಾ ಇಲ್ಲಿ ಬಿಸ್ನೆಸ್ ನಡೀತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಇಲ್ಲ ಸರ್, ಅದೊಂದು ಸಂಸ್ಥೆ ಒಂದು ಮೇಲೆ ಬರುವ ಸಂದರ್ಭದಲ್ಲಿ ಎಲ್ಲ ಜನರು ಅಷ್ಟೇ. ಅದು ಕೆಲವು ನಮ್ಮ ವಿರೋಧ ಪಾರ್ಟಿಗಳಿರುತ್ತವೆ, ಅವರು ಕೂಡ ಅಷ್ಟೇ. ಅದಕ್ಕೇನು ನಾವು ತಲೆಗೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇಷ್ಟು ಭಕ್ತಾದಿಗಳು ಬರ್ತಾರೆ ಕ್ಷೇತ್ರಕ್ಕೆ. ಯಾವುದೇ ರೀತಿಯ ಅವರು ಅಪಪ್ರಚಾರ ಮಾಡುವವರು ಮಾಡ್ತಾನೆ ಒಂದು ಕಡೆ ಇರ್ತಾರೆ. ಯಾಕೆಂತ ಹೇಳಿದರೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಮುಂಚೂಣಿಯಲ್ಲಿದ್ದ ನಾಯಕರು ಕೋಟಿ ಮನೆಯನ್ನೆಲ್ಲ ಕಟ್ಟಿದ ಇದೆ ನಮ್ಮ ಹತ್ರ ಪುರಾವೆಗಳು. ಅಂಥದ್ರಲ್ಲಿ ಅವರು ಮಾಡುವುದೇ ದುಡ್ಡಿಗೋಸ್ಕರ. ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಎಲ್ಲ ತಲೆಗೆಡಿಸ್ಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಭಕ್ತಾದಿಗಳು ಅವಾಗಿನಿಂದ ಹೇಗೆ ಬರ್ತಿದ್ದಾರೆ ಅದೇ ರೀತಿ ಬಂದು ಹೋಗ್ತಾ ಇದ್ದಾರೆ. ಅಂದರೆ ಪ್ರತಿಭಟನೆಯ ಹೆಸರಲ್ಲಿ ಹುಡುಗಿಯ ಹೆಣ್ಣುಮಗಳ ಹೆಸರು ಇಟ್ಕೊಂಡು ದುಡ್ಡು ಮಾಡಿದವರು ಅನೇಕ ಖಂಡಿತ ಅನೇಕ ಇದ್ದಾರೆ ಸರ್. ಅದರಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರು ಎಲ್ಲ ದುಡ್ಡು ಮಾಡುವವರೇ ಇರುವುದು. ಅದರಲ್ಲಿ ನಾವೆಲ್ಲ ಮೊದಲಿಂದ ನೋಡ್ತಿದ್ದವರು. ಈಗ ಎಲ್ಲ ಬೈಕ್ಗಳಲ್ಲಿ ಓಡಾಡಿದವರು ಈಗೆಲ್ಲ 2 ಕಾರ್ ಇಟ್ಕೊಂಡು ಓಡಾಡ್ತಿದ್ದಾರೆ ಸರ್. ಅಂದರೆ ಈ ಷಡ್ಯಂತ್ರದಿಂದ ಯಾರ್ದು ಒಂದು ಕಾಣದ ಕೈ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಖಂಡಿತ ಇರ್ಬೋದು ಸರ್. ಅದು ಮೊದಲಿಂದಲೂ ಇತ್ತು. ಧರ್ಮಸ್ಥಳದ ಬಗ್ಗೆ ಈಗ ಒಂದು ಸೈಡಲ್ಲಿ ಇದ್ದರು ಕೆಲವರು. ಆದರೂ ಇದು ಈಗ ಅವರಿಗೊಂದು ಆಹಾರದ ಹಾಗೆ ಆಗಿದೆ ಸರ್. ವಿಚಾರ ಸಿಕ್ಕಿದೆ, ಇದೊಂದು ಆಹಾರದಾಗಿ. ಅವರ ಉದ್ದೇಶ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶನೇ ಅಲ್ಲ. ಅವರದು ನಮ್ಮ ಕಾವಂದರನ್ನು ಒಂದು ತೇಜವಧೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ ಸರ್. ಇವಾಗ ತೇಜವಧೆ ಅಂತ ಹೇಳಿದರೆ, ಮಾತಾಡುವಾಗ ಹೋರಾಟಗಾರರು ಪ್ರತಿ ಸಲ ಹೇಳೋದು ಒಂದೇ, ನಾವು ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಮೂಲ ಉದ್ದೇಶನೇ ಇವ್ರದ್ದು ಇದೇನಾ? ಖಂಡಿತ ಸರ್, ಖಂಡಿತ. ಇದು ಕ್ಷೇತ್ರವನ್ನು ಇದು ಮಾಡಬೇಕು, ಏನಂದರೂ ಒಂದು ಮಲಿನ ಮಾಡಬೇಕು, ಅದು ಏನಾದರೂ ಸರ್ಕಾರದ ಇದಕ್ಕೆ ಒಪ್ಪಿಸಬೇಕು ಅನ್ನೋ ಒಂದು ಉದ್ದೇಶ. ಅಂದರೆ ಕಾವಂದ್ರ ಈ ದೇವಸ್ಥಾನವನ್ನು ಏನು ಕಾವಂದ್ರ ಒಂದು ಫ್ಯಾಮಿಲಿ ನಡೆಸ್ಕೊಂಡು ಬರ್ತಾ ಇದೆ, ಅದನ್ನು ಅವರ ಕೈಯಿಂದ ಕಿತ್ಕೊಂಡು ಸರ್ಕಾರಕ್ಕೆ ನೀಡಬೇಕು. ಖಂಡಿತ ಸರ್, ಖಂಡಿತ. ಅದೇ ಅವರ ಮೂಲ ಉದ್ದೇಶನೇ ಅದೇ. ಅಂದರೆ ಈಗ ಒಂದು ಸೌಜನ್ಯ ಪ್ರಕರಣ ಅದಕ್ಕೆ ಸೇರಿಕೊಂಡಿದೆ ಅಷ್ಟೇ. ಅವರ ಉದ್ದೇಶ ನೆಪ ಮಾತ್ರ ಅಷ್ಟೇ. ಇವಾಗ ಹೊರಗಿಂದ ಬರೋ ಭಕ್ತರಿಗಾಗಿರಲಿ ಸರ್, ದೂರದಿಂದ ಬರ್ತಾರೆ. ಈ ಪ್ರತಿಭಟನಾಕಾರರ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾತುಗಳನ್ನು ಕೇಳಿ ಬರೋ ಭಕ್ತರಿಗೆ ಏನಾದರೂ ಗೊಂದಲ ಇದೆಯಾ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಅಂಥ ಭಕ್ತಾದಿಗಳು ಇಲ್ಲಿ ಬರುವಾಗ ಅಷ್ಟೇ. ನಮ್ಮ ಹತ್ರ ಇಲ್ಲಿ ಎಷ್ಟೋ ಜನ ಈ ಕೇಶವಮಂಡನ ಮಾಡಲಿಕ್ಕೆ ಬರ್ತಾರೆ ಸರ್. ರಾತ್ರಿಯಿಂದ ಬೆಳಗ್ಗೆವರೆಗೆ ಕ್ಯೂ ನಿಂತ್ಕೊಂಡು ಅವರಷ್ಟಕ್ಕೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾವುದೇ ಅದು ಅಂಥ ಸಮಸ್ಯೆ ಇಲ್ಲ. ಇವರು ಬೇಕಂತೇಳಿ ಒಂದು ಸೈಡಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಷ್ಟೇ ಸರ್. ಇವಾಗ ಮಾತಾಡೋಕೆ ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲಿ ಮಂಜುನಾಥನೂ ಇಲ್ಲ, ಅಣ್ಣಪ್ಪ ಸ್ವಾಮಿನೂ ಇಲ್ಲ, ನಾವು ದೇವಸ್ಥಾನವನ್ನೇ ಕೆಡವ್ತೀವಿ ಅಂತ ಹೇಳ್ತಾರೆ. ಏನು ಸ್ವಾಮಿ, ಎಷ್ಟು ಭಕ್ತಾದಿಗಳು ಬರುವುದು ಏನಕ್ಕೆ? ದೇವರಿಲ್ಲದ್ರೆ ಎಷ್ಟು ಭಕ್ತಾದಿಗಳು ಬರ್ತಾರೆ ಸರ್. ಅದೆಲ್ಲ ಅವರ ಇದೆ, ಏನಂದರೆ ಒಂದು ಉದ್ದೇಶ ಅಷ್ಟೇ. ಮತ್ತು ದೇವರ ಇಲ್ಲ ಅಂದರೆ ಇಷ್ಟು ಪಾವಡ್ಗಳು ನಡೀತದೆ ಸರ್. ಅಲ್ಲ ಸರ್, ಆದರೂ ಇವಾಗ ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ, ಇಷ್ಟು ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದಾರೆ, ಆದರೂ ಸ್ಥಳೀಯರಾಗಿ ತಾವೆಲ್ಲ ಇದ್ದು ಇಲ್ಲಿ ಸಂಘಟನೆಗಳಿವೆ ಎಲ್ಲ ಇದು, ಆದರೂ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ? ಅದಕ್ಕೆ ನಾವು ಏನು ಅಂತ ಹೇಳ್ಬೋದು ಸರ್, ಒಂದು ಸಂಸ್ಥೆಯನ್ನು ನಡಿಬೇಕಾದ್ರೆ ನಮ್ಮೊಂದು ಮನೆಯನ್ನೇ ಒಂದು ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಸರ್. ಅಂಥದ್ರಲ್ಲಿ ಕಾವಂದರು ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಸರ್. ಅಂಥದ್ರಲ್ಲಿ ಕೆಲವು ಇದ್ದಾವೆ ಅದರಲ್ಲಿ ಕಾಣದ ಕೈಗಳು. ಅದರ ಬಗ್ಗೆ ನಾವು ಜಾಸ್ತಿ ಹೇಳೋಕ್ಕಿಲ್ಲ, ಯಾಕೆಂದರೆ ಇಡೀ ಊರಿನವರೇ ಅದರ ಬಗ್ಗೆ ಹೇಳ್ತಾರೆ. ಇವಾಗ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ತಾವೇನು ಹೇಳ್ತಿದ್ದೀರಿ? ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಂಥದ್ದು ಅವರ ಉದ್ದೇಶ ಇದ್ದರೆ ಅದು ಅವರಲ್ಲಿ ಇಟ್ಕೊಳ್ಳಿ ಸರ್. ನಮ್ಮ ಪ್ರಾಣ ಹೋಗುವವರೆಗೂ ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ. ಯಾಕೆಂತ ಹೇಳಿದರೆ ನಾವು ನಮ್ಮ ಈಗೆಂತಲ್ಲ, ನಾನು ಸುಮಾರು ಸ್ಕೂಲಿಗೆ ಹೋಗುವಾಗ ಅಷ್ಟೇ, ನಮ್ಮ ಮನೆಗೆ ಹುಲ್ಲಿನ ಮನೆ ಇತ್ತು ಸರ್. ಹುಲ್ಲಿನ ಮನೆಗೆ ಹಂಚು ಹಾಕಿದೆ ಕ್ಷೇತ್ರದಿಂದ, ಅವರೊಂದು ಸ್ಕೀಮಿಂದ ಬಂದದ್ದು ಸರ್.
ಆ ಹುಲ್ಲಿನ ಮನೆಗೆ ಹಂಚು ಹಾಕಿದೆ ಫಸ್ಟಾಗಿ ನಮ್ಮ ಮನೆಯಿಂದ. ನಮ್ಮ ಮನೆಗೆ ಅವತ್ತು ಮಂಜುನಾಥ ಸ್ವಾಮಿನ ಫೋಟೋ ಕೊಂಡೋಗಿ ನಾವು ಇಟ್ಟಿದ್ದೇವೆ. ನಾವು ಯಾರ ಇಲ್ಲಿ ದುಡಿತೇವೆ, ಕೆಲವರು ಹೇಳ್ತಾರೆ ಅವರು ದುಡಿತಾರೆ, ಹಾಗೆ ಆಗಲ್ಲ. ನಾವು ಮನಪೂರ್ವಕ ಇಲ್ಲಿಂದ ಭಕ್ತರು ಸರ್, ಮಂಜುನಾಥ ಸ್ವಾಮಿಯ ಭಕ್ತರು. ಅದೇ ರೀತಿಯಲ್ಲಿ ನಾವು ಅವರ ಏನು ಮುತ್ತಿಗೆ ಹಾಕುವಂತಿದ್ದರೆ ಅದು ಅವರ ಹತ್ರ ಇಟ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ದೇವರಾಗಲಿ ಧರ್ಮಸ್ಥಳಕ್ಕೆ ಹಾಕಿ ಮುತ್ತಿಗೆ ಆಡಲಿಕ್ಕೆ ನಾವು ಬಿಡುವುದೇ ಇಲ್ಲ. ಊರವರು ಸೇರಿ ವಿರೋಧ ಖಂಡಿತ ವಿರೋಧವಾಗಿದ್ದೇವೆ ಸರ್. ಆದರೆ ಇವಾಗ ಊರವರೇ ಇದ್ದಾರಲ್ಲ ಸರ್, ಕೆಲವರು ಒಂದಿಷ್ಟು ಜನ ಊರವರೇ ಇದ್ದಾರೆ, ಅವ್ರ ಜೊತೆಗೆ ಸೇರಿಕೊಂಡು ಯಾರೋ ಎಲ್ಲೋ ಕೂತ್ಕೊಂಡು ಹೇಳಿದ ಮಾತನ್ನು ಕೇಳಿಕೊಂಡು ನಂಬೋರು ಕೂಡ ಇದ್ದಾರೆ. ತಾವೇನು ಹೇಳ್ತೀರಿ? ಇದು ಅಂದರೆ ಧರ್ಮದಲ್ಲಿ ಒಂದು ಬಿರುಕು ಮೂಡಿಸುವಂಥ ಪ್ರಯತ್ನ ನಡೀತಾ ಇದೆ ಹಿಂದೂ ಧರ್ಮದ. ಖಂಡಿತ ಸರ್, ಹಿಂದೂ ಧರ್ಮಕ್ಕೆ ಇವರು ಇಂಥವರೇ ಕಾರಣ. ಹಿಂದೂ ಧರ್ಮ ಒಂದು ವಿಭಜನೆ ಆಗಲಿಕ್ಕೆ ಇಂಥ ವ್ಯಕ್ತಿಗಳೇ ಕಾರಣ ಸರ್. ಮತ್ತು ಏನಂತ ಹೇಳಿದರೆ ಅವರ ನಮ್ಮ ಈ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಮುತ್ತಿಗೆ ಹಾಕುವ ಮುತ್ತಿಗೆ ವಿಚಾರಣೆ ಇದಕ್ಕಿಂತ ಮೊದಲು ಕೂಡ 1 ವರ್ಷದ ಹಿಂದೆ ಆಗ್ತಿತ್ತು. ಅವ್ರದ್ದು ಒಬ್ಬ ರಾತ್ರಿ ಕುಡ್ಕೊಂಡು ನಾಳೆ ಹೋಗ್ತೇವೆ, ಹೊಡಿತೇವೆ, ಬಡಿತೇವೆ ಅಂತ ಹೇಳ್ತಿದ್ದು. ಅವರು ಬಾಯಿಯಲ್ಲಿ ಮಾತ್ರ ಹೇಳೋದು. ಮುತ್ತಿಗೆ ಹಾಕುವಂಥದ್ದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಯಾಕೆಂದರೆ ಅಷ್ಟು ಭಕ್ತಾದಿಗಳು ಇದ್ದಾರೆ. ಬರೋರನ್ನ ಎದುರಿಸುವಂಥ ತಾಕತ್ತು ಸಿದ್ಧರಾಗಿದ್ದೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.